ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಇವತ್ತು ಕೂಡ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಹಾಗೂ ಬಂಗಾರ ಪ್ರಿಯರಿಗೂ ಕೂಡ ಸಂತಸದ ಸುದ್ದಿ ಇವತ್ತು ಬಂದಿದೆ. ವೀಕ್ಷಕರೇ, ನೀವೇನಾದ್ರೂ ಈಗ ಬಂಗಾರ ಬೆಳ್ಳಿ ಖರೀದಿ ಮಾಡ್ಬೇಕಂದ್ರೆ ಸ್ವಲ್ಪ ಕಾಯಿರಿ, ಅದಕ್ಕಂದ್ರೆ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಲಿದೆ. ಎದಕ್ಕಂದ್ರೆ ಇವತ್ತು ನಾವು ನಿಮಗೆ ಬಂಗಾರದ ಬೆಲೆ ಯಾವಾಗ ಇಳಿಕೆ ಆಗುತ್ತೆ ಮತ್ತೆ ಯಾವಾಗ ಖರೀದಿ ಮಾಡಬೇಕು ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನ ಏನಾಗಬಹುದು ಅದನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ನಾವು ನಿಮಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವಾಗ ಈ ಒಂದು ಸೀಕ್ರೆಟ್ ಟ್ರಿಕ್ ಇಂದ ನೀವು ಸಾವಿರಾರು ರೂಪಾಯಿವರೆಗೂ ತಮ್ಮ ಒಂದು ಹಣವನ್ನ ಉಳಿತಾಯ ಮಾಡಬಹುದು. ಅದೇ ತರ ಎರಡನೇದಾಗಿ ನೀವು ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ಮೋಸ ಹೋಗ್ತೀರಾ ಆ ಒಂದು ಜಾಗದಲ್ಲಿ ನೀವು ಮೋಸ ಹೋಗಿಲ್ಲ ಅಂದ್ರೆ ಸಾವಿರಾರು ರೂಪಾಯಿ ಹಣ ನಿಮಗೆ ಉಳಿತಾಯವಾಗುತ್ತೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಅಂದ್ರೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡುವಾಗ ಸುಲಭವಾಗಿರ್ಬೇಕು. ಆ ಒಂದು ನಿಮ್ಮ ಉತ್ತರವನ್ನ, ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮೂಲಕ ನೀವು ಕೊಡಬಹುದು ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡ್ತಿದ್ರಲ್ಲ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ ವೀಕ್ಷಕರೇ, ನೀವು ಯಾವಾಗ್ಲೂ ಕೂಡ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡ್ತೀರಾ, ಚಿನ್ನಾಭರಣ ಒಡವೆಗಳನ್ನ ಖರೀದಿ ಮಾಡ್ತೀರಾ ಅಂದ್ರೆ ನೀವು ಮೊಬೈಲ್ ಫೋನ್ ನಲ್ಲಿ ಈ ಒಂದು ಬೆಳ್ಳಿ ಲೈವ್ ಚಾರ್ಟ್ ನೋಡೋದನ್ನ ಕಲಿಬೇಕು. ಎದಕ್ಕಂದ್ರೆ ನಿಮಗೆ ನಾಳೆ ಬೆಲೆ ಏನಾಗಬಹುದು ಎಂಬುದಕ್ಕೆ ಮೊದಲೇ ಒಂದು ಮುನ್ಸೂಚನೆ ಚಾರ್ಟ್ ಮೂಲಕ ನೀವು ನೋಡಬಹುದು. ನೋಡಿ, ಇವತ್ತು ಬೆಲೆ ಇಳಿಕೆ ಆಗಿರಬಹುದು, ಆದ್ರೆ ಸಂಜೆ ಹೊತ್ತಿಗೆ ಮತ್ತಷ್ಟು ಬೆಲೆ ಇಳಿಕೆ ಆದ್ರೆ ನಿಮಗೆ ಬೆಳಿಗ್ಗೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಣ ಉಳಿತಾಯವಾಗುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಸಿಲ್ವರ್ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜಿನ ಒಂದು ಚಾರ್ಟ್. ಈ ಒಂದು ಚಾರ್ಟ್ ಯಾವ ತರ ನೋಡ್ಬೇಕು ಅಂತ ನಾವು ನಿಮಗೆ ಇವತ್ತು ತೋರಿಸಲಿದ್ದೇವೆ. ನೋಡಿ ವೀಕ್ಷಕರೇ, ಇದು MCX ಅಂತ ಬರುತ್ತೆ, ಅಂದ್ರೆ ಇದು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂದಿರುತ್ತೆ. ನೋಡಿ, ಇದರದ್ದು ಬೆಲೆ ಮೊನ್ನೆ 2,60,000 ರೂಪಾಯಿ ತನಕ ಬಂದಿತ್ತು. ನಂತರ 2,30,000 ರೂಪಾಯಿ ತನಕನೂ ಕೂಡ ಬಂದಿದೆ. ನಂತರ ಮತ್ತೆ ರಿಕವರಿ ಕೂಡ ಆಗಿದೆ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಒಂದೊಂದು ಡಾಟ್ ಅನ್ನು ನಾವಿಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೇವೆ. 2,30,000 ರೂಪಾಯಿ ತನಕ ಲೋ ಆಗಿತ್ತು, ಅಂದ್ರೆ ಬೆಲೆ ಇಳಿಕೆ ಆಗಿತ್ತು ಬೆಳ್ಳಿದು. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಆದ್ರೆ ನಂತರ ಏನಾಯ್ತು, ಮತ್ತೆ ಮಾರ್ಕೆಟ್ ರಿಕವರಿ ಆಗಿದೆ, ಅಂದ್ರೆ ಮತ್ತೆ ಇಲ್ಲಿ ಬೆಲೆ ಸ್ವಲ್ಪ ಏರಿಕೆ ಆಗಿ ಈಗ 2,47,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ನೋಡಿ, ಈಗ 2,47,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನಾಗಬಹುದು ಅಂದ್ರೆ 3 ದಿನದಲ್ಲಿ 25,000 ರೂಪಾಯಿ ಇಳಿಕೆ ಆಗಿದೆ. ನಂತರ 2 ದಿನದಲ್ಲಿ 5,000 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಇದರ ಅರ್ಥ ಇಳಿಕೆ ಆಗೋದು ಜಾಸ್ತಿ ಇದೆ, ಏರಿಕೆ ಆಗೋದು ಕಡಿಮೆ ಇದೆ. ಅಂದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಈ ತರ ಲೆಕ್ಕಾಚಾರ ಮಾಡಿರ್ತಾರೆ. ಇದೇ ತರ ನೀವು ಬಂಗಾರದಲ್ಲೂ ಕೂಡ ಲೆಕ್ಕಾಚಾರ ಮಾಡಬಹುದು, ಅದನ್ನು ಕೂಡ ತೋರಿಸ್ತೇವೆ. ಅದೇ ತರ ನೀವೇನಾದ್ರೂ ಬೆಳ್ಳಿ ಈಗ ETFs ಗಳನ್ನ ಅಂದ್ರೆ ಎಲೆಕ್ಟ್ರಾನಿಕ್ ಟ್ರೇಡೆಡ್ ಫಂಡ್ಸ್ ಗಳನ್ನ, ಶೇರ್ಸ್ ಗಳನ್ನ ಖರೀದಿ ಮಾಡ್ತೀರಾ ಅಂದ್ರೆ 2,45,000 2,47,000 ರೂಪಾಯಿ ಅಂತ ನಿಮಗೆ ಸಿಗುತ್ತೆ. ಒಂದು ದಿನ 5,000 ರೂಪಾಯಿಗೂ ಹೆಚ್ಚು ಒಂದು ಬೆಲೆ ಇಳಿಕೆ ಆಗಿದೆ. ಯಾರೆಲ್ಲ 2,70,000 ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, ಅವರಿಗೆ ಇವತ್ತು 5,000-6,000 ರೂಪಾಯಿ ನಷ್ಟ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಇವತ್ತು 1 kg ಬೆಳ್ಳಿ ಬೆಲೆ 2,65,000 ರೂಪಾಯಿಗೆ ಬಂದು ನಿಂತಿದೆ. ಮೊನ್ನೆ ಇದರದ್ದು ಬೆಲೆ 2,75,000 ರೂಪಾಯಿ ಇತ್ತು. ಈಗ ಈ ವಾರ 2,65,000 ರೂಪಾಯಿಂದ ಓಪನ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಮತ್ತೊಂದು ಕಡೆಗೆ ಯಾರೆಲ್ಲ 2,30,000 ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, ಅವರಿಗೆಲ್ಲರಿಗೂ ಕೂಡ ಈಗ 20,000-25,000 ರೂಪಾಯಿ ಲಾಭದಲ್ಲಿ ಓಡ್ತಾ ಇದೆ. ಶೇರ್ಸ್ ಆಗಿರ್ಬೋದು, ಬೆಳ್ಳಿ ಆಭರಣ ಆಗಿರ್ಬೋದು. ಆದ್ರೆ ವೀಕ್ಷಕರೇ, ನೀವು ಹೂಡಿಕೆಗೋಸ್ಕರ ಅಂತ ಬೆಳ್ಳಿ ಖರೀದಿ ಮಾಡ್ತೀರಾ, ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಆಭರಣಗಳನ್ನ ಖರೀದಿ ಮಾಡಬೇಡಿ. ಅದರ ಬದಲಾಗಿ ನೀವು ಗಟ್ಟಿ ಬಂಗಾರ ಆಗಿರ್ಬೋದು, ಅಥವಾ ETFs ಅಂತ ಬರುತ್ತೆ, ಗೋಲ್ಡ್ ETF ಅಂತ ಬರುತ್ತೆ, ಅಥವಾ ನೀವು ಸಿಲ್ವರ್ ETF ಅಂತ ಬರುತ್ತೆ, ಅದನ್ನ ನೀವು ಖರೀದಿ ಮಾಡಬಹುದು. ಯಾಕಂದ್ರೆ ಇದು ಆನ್ಲೈನ್ ಮೂಲಕ, ಶೇರ್ಸ್ ಮೂಲಕವೂ ಕೂಡ ನೀವು ಖರೀದಿ ಮಾಡಬಹುದು. ವೀಕ್ಷಕರೇ, ಇವತ್ತು ಬಂಗಾರದ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು, ಕಳೆದ 1 ವಾರದಿಂದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ 6,000-7,000 ರೂಪಾಯಿಯಷ್ಟು ಬಂಗಾರದ ಬೆಲೆ ಕೂಡ ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಮೊನ್ನೆ ಕೂಡ ಇಳಿಕೆ ಆಗಿತ್ತು, ಇವತ್ತು ಕೂಡ ಇಳಿಕೆ ಆಗಿದೆ, ನಾಳೆನೂ ಕೂಡ ಇಳಿಕೆ ಆಗುತ್ತೆ ಅಂತ ಚಾರ್ಟ್ ಮೂಲಕ ಒಂದು ಮುನ್ಸೂಚನೆ ಸಿಗ್ತಾ ಇದೆ. ಹೀಗಾಗಿ ನೀವು ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ನೀವು ಖರೀದಿ ಮಾಡೋದ್ರ ಮೂಲಕ ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಮಾಡಬಹುದು. ಉದಾಹರಣೆಗೆ ನೀವು ನೋಡಿ, ಇವತ್ತು 1,000 ರೂಪಾಯಿದು ಬಂಗಾರ ತಗೊಂಡಿರ್ತೀರಾ, ನಾಳೆ ಬೆಲೆ 500 ರೂಪಾಯಿ ಆದ್ರೆ
ಮತ್ತೆ ನಾಳೆನೂ 500 ರೂಪಾಯಿದು ಬಂಗಾರ ತಗೊಂಡ್ರೆ ನೀವು ಎವರೇಜ್ ಮಾಡಿದ್ರೆ ನಿಮಗೆ 750 ರೂಪಾಯಿಗೆ ಬಂಗಾರ ಸಿಕ್ಕಂತಾಗುತ್ತೆ. ಅಂದ್ರೆ ಇದಕ್ಕೆ ಎವರೇಜ್ ಬೈಯಿಂಗ್ ಅಂತ ಕರೀತಾರೆ. 1000 ಪ್ಲಸ್ 500, 1500 ಡಿವೈಡ್ ಬೈ 2 ಮಾಡಿದ್ರೆ 750 ರೂಪಾಯಿ ಬರುತ್ತೆ. ಇದೇ ತರ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಬೇಕು. ನೋಡಿ ವೀಕ್ಷಕರೇ, ಯಾರೆಲ್ಲ ಹೋದ ವರ್ಷ ಅಂದ್ರೆ 1 ಲಕ್ಷ ರೂಪಾಯಿ, 1,20,000 ರೂಪಾಯಿದಾಗ ಖರೀದಿ ಮಾಡಿದ್ರು ನೋಡಿ, ಇವತ್ತುವರೆಗೆ 30,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ಯಾರೆಲ್ಲ ಜನವರಿ ತಿಂಗಳಲ್ಲಿ 1,75,000 ರೂಪಾಯಿದಾಗ ಬಂಗಾರ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ 25-30,000 ರೂಪಾಯಿ ನಷ್ಟ ಅಂತ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇದು ಮಾರ್ಕೆಟ್ ವಾಲಟಿಲಿಟಿ ಇರುತ್ತೆ, ಆದ್ರೆ ಲಾಂಗ್ ಟರ್ಮ್ ಮುಂದಿನ 2-3 ವರ್ಷದಲ್ಲಿ ಲಾಭನೇ ಕೊಡುತ್ತೆ ಅಂತ ತಜ್ಞರು ಹೇಳ್ತಾರೆ. ಇವತ್ತು ಕೂಡ 980 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 1,13,200 ರೂಪಾಯಿ ಇತ್ತು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನ. ಇವತ್ತು 1,12,220 ರೂಪಾಯಿ. ಹೌದು, 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,12,220 ರೂಪಾಯಿ ಆಗಿದೆ. ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಎಲ್ಲಿ ಜನ ತಪ್ಪು ಮಾಡ್ತಾರಂದ್ರೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಮೋಸ ಹೋಗ್ತಾರೆ. ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ನಿಮಗೆ ಬಂಗಾರ ಕೊಡ್ತೀವಿ ಅಂತ ಅಂಗಡಿಯವರು ಹೇಳ್ತಾರೆ, ಆದ್ರೆ ಮೇಕಿಂಗ್ ಚಾರ್ಜಸ್, ಈಗ ಒಂದು ಉಂಗುರ ಮಾಡಿಸ್ಬೇಕಂದ್ರೆ ಮೇಕಿಂಗ್ ಚಾರ್ಜಸ್ 8%, 6%, 10% ಅಂತ ಇರುತ್ತೆ. ಆದ್ರೆ ನಿಮಗೆ ಅವರು 15-20% ಮೇಕಿಂಗ್ ಚಾರ್ಜಸ್ ಜಾಸ್ತಿ ಮಾಡ್ತಾರೆ. ಈ ತರ ಅವರು ಕಸ್ಟಮರ್ ಅಟ್ರಾಕ್ಷನ್ ಅನ್ನ ಮಾಡ್ತಾರೆ. ಇದು ತುಂಬಾ ಜನ ಒಂದು ಗ್ರಾಹಕರಿಗೆ ಗೊತ್ತಿರಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಆಭರಣ ಖರೀದಿ ಮಾಡುವಾಗ BIS ಹಾಲ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ನಂತರ ಎರಡನೇದಾಗಿ ಕಡ್ಡಾಯವಾಗಿ ನೀವು ನಿಮ್ಮ ಬಂಗಾರದ ಒಂದು ಮೇಕಿಂಗ್ ಚಾರ್ಜಸ್ ಎಷ್ಟಿದೆ ಅಂತ ಲೆಕ್ಕ ಮಾಡಬೇಕು. ವೇಳೆ ಮೇಕಿಂಗ್ ಚಾರ್ಜಸ್ 25-30% ಹಾಕಿದ್ರೆ ನಿಮಗೆ ಅಲ್ಲಿ ಮೋಸ ಆಗ್ತಾ ಇದೆ ಅಂತ ಅರ್ಥ. ಅಲ್ಲಿ ನೀವು ಅದನ್ನ ಕಡಿಮೆ ಮಾಡಿಸೋದಕ್ಕೆ ಟ್ರೈ ಮಾಡಬೇಕು. ಇನ್ನು ಈ ಒಂದು ಬಂಗಾರದ ಚಾರ್ಟ್ ಕೂಡ ನೋಡೋದನ್ನ ನೀವು ಕಲಿಬೇಕು. ನೋಡಿ ವೀಕ್ಷಕರೇ, ಬೆಳಿಗ್ಗೆ 1,52,000 ರೂಪಾಯಿದು ಸಂಜೆ ಆಗ್ತಾ ಇದ್ದಂತೆ 1,50,000 ರೂಪಾಯಿಗೆ ಬಂದಿದೆ. ಅಂದ್ರೆ ನಾಳೆ ಬೆಲೆ ಮತ್ತೆ ಇಳಿಕೆ ಆಗೋ ಮುನ್ಸೂಚನೆ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ 1,52,000 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಆದ್ರೆ ಸಂಜೆ ಹೊತ್ತಿಗೆ ಬೆಲೆ ಇಳಿಕೆ ಆಗಿರುತ್ತೆ, ಅದು ನಿಮಗೆ ಗೊತ್ತಿರಲ್ಲ. ನೀವು MCX ಗೋಲ್ಡ್ ಫ್ಯೂಚರ್ಸ್ ಅನ್ನ ನೋಡ್ಬೇಕು. ಅಂದ್ರೆ ಯಾವಾಗ ಇದ್ರದ್ದು ಗೋಲ್ಡ್ ಫ್ಯೂಚರ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ನೋಡಿ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಇದು ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ವೀಕ್ಷಕರೇ. ಅಂದ್ರೆ ಟ್ರೇಡಿಂಗ್ ಆಗ್ತಾ ಇರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಅಂದ್ರೆ ಅಮೆರಿಕ, ಚೀನಾ, ರಷ್ಯಾ, ಜರ್ಮನಿ ಎಲ್ಲಾ ಒಂದು ವಿದೇಶಿ ಬ್ಯಾಂಕುಗಳು ಕೂಡ ಬಂಗಾರವನ್ನ ಖರೀದಿ ಮಾಡ್ತಾ ಇರ್ತಾರೆ. ಭಾರತವೂ ಕೂಡ ಬಂಗಾರ ಖರೀದಿ ಮಾಡೋದು, ಸೇಲ್ ಮಾಡೋದು, ಟ್ರೇಡ್ ಮಾಡ್ತಾ ಇರುತ್ತೆ. ಅವಾಗ ಇದಕ್ಕೆ ಡಿಮ್ಯಾಂಡ್ ಬಂದಾಗ ಬೆಲೆ ಏರಿಕೆ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆದಾಗ ಬೆಲೆ ಇಳಿಕೆ ಆಗುತ್ತೆ. ಇದೇ ತರ ನೀವು ಬಂಗಾರದ ಚಾರ್ಟ್ ಕೂಡ ನೋಡೋದನ್ನ ಕಲಿಬೇಕು ವೀಕ್ಷಕರೇ. ಅವಾಗ ನಿಮಗೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಎಂಬುದಕ್ಕೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಮುಂದಿನ ಬರೋ ದಿನ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ನೋಡಿ. ಈ ಒಂದು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಜಾಸ್ತಿ ಆದ್ರೆ ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗೋದು ಗ್ಯಾರಂಟಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎದಕ್ಕಪ್ಪ ಅಂದ್ರೆ ಕಚ್ಚಾ ತೈಲ ಇಂಟರ್ಮೀಡಿಯೇಟ್ ಇದೆ. ಅಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಎಲ್ಲ ಯುದ್ಧಗಳು ಶುರುವಾಗುತ್ತೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ಬೇಕಿತ್ತು, ಆದ್ರೆ ಈ ಬಾರಿ ಉಲ್ಟಾ ಆಗಿದೆ. ಕಚ್ಚಾ ತೈಲ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋ ಹಿನ್ನೆಲೆ ಹೂಡಿಕೆದಾರರು ಯಾರೆಲ್ಲ ಬಂಗಾರವನ್ನ ಖರೀದಿ ಮಾಡ್ತಾ ಇದ್ರು ನೋಡಿ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಹಣದಲ್ಲಿ ಹೂಡಿಕೆ ಮಾಡ್ತಾರೆ ನೋಡಿ, ಅವರು ಈ ಒಂದು ಬಂಗಾರ ಖರೀದಿ ಬಿಟ್ಟು ಕಚ್ಚಾ ತೈಲದತ್ತ ಮುಖ ಮಾಡಿದ್ದಾರೆ. ಈ ಮೂಲಕ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲದಲ್ಲಿ ಹೂಡಿಕೆದಾರರು ಲಾಭ ಮಾಡ್ತಾ ಇದ್ದಾರೆ. ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇನ್ನು ಅಮೆರಿಕನ್ ಡಾಲರ್ ಬಲವಾಗ್ತಾ ಇದೆ. ಕೇವಲ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಮಾತ್ರ ಅಲ್ಲ, ಎಲ್ಲಾ ಒಂದು ದೇಶಗಳಿಗೂ ಕಂಪೇರ್ ಮಾಡಿದ್ರೆ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಯಾವಾಗ ಡಾಲರ್ ಬಲವಾಗುತ್ತೆ ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದರಿಂದಾಗಿನೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ ನೋಡಿ, 22 ಕ್ಯಾರೆಟ್ ಚಿನ್ನದ ಬೆಲೆ 1,200 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದ್ರೆ 100 ಗ್ರಾಮ್ ಮೇಲೆ 12,000 ರೂಪಾಯಿ ಭರ್ಜರಿ ಇಳಿಕೆ ಆಗಿದೆ. ನಿನ್ನೆ 1,38,350 ರೂಪಾಯಿದದ್ದು ಇವತ್ತು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 1,37,150 ರೂಪಾಯಿಗೆ ಬಂದಿದೆ. ಅಂದ್ರೆ ನೋಡಿ, ಹೋದ ವಾರ ಇದ್ರದ್ದು ಬೆಲೆ 1,44,000 ರೂಪಾಯಿ ಇತ್ತು, ಈಗ 1,37,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಇದು ಒಂದು ಖರೀದಿ ಮಾಡೋದಕ್ಕೆ ಒಂದು ಶುಭ ಸಮಯ ಅಂತ ತಿಳ್ಕೊಳ್ಳಿ. ಆದ್ರೆ ಒಟ್ಟಿಗೆ ಖರೀದಿ ಮಾಡಬೇಡಿ. ಇವತ್ತು ಬೆಲೆ ಇಳಿಕೆ ಆಗಿದ್ದಿಲ್ಲ, ಇವತ್ತು ಸ್ವಲ್ಪ ಖರೀದಿ ಮಾಡಿ. ನಾಳೆನೂ ಇಳಿಕೆ ಆಗೋ ಮುನ್ಸೂಚನೆ ಇದೆ, ನಾಳೆನೂ ಬೆಲೆ ಇಳಿಕೆ ಆದ್ರೆ ನಾಳೆನೂ ಸ್ವಲ್ಪ ಖರೀದಿ ಮಾಡಿ.
10 ಗ್ರಾಮ್ ಬದಲಾಗಿ 1 ಗ್ರಾಮ್ 2 ಗ್ರಾಮ್ ಈ ತರ ನೀವು ಬಂಗಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ಗಿಂತ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ತುಂಬಾ ಜನ ಹೂಡಿಕೆದಾರರು ಏನ್ ಮಾಡ್ತಾರೆ, 1,50,000 ರೂಪಾಯಿಗೆ ತಗೊಂಡಿರ್ತಾರೆ, ನಾಳೆ 1,45,000 ರೂಪಾಯಿ ಬಂಗಾರ ಆಗುತ್ತೆ, ಅಯ್ಯೋ 5,000 ರೂಪಾಯಿ ನಷ್ಟ ಆಯ್ತು ಅಂತ ಮಾರ್ಬಿಡ್ತಾರೆ. ಆದ್ರೆ ಯಾರು ಜಾಣತನ ಹೂಡಿಕೆದಾರರು ಮಾಡ್ತಾರೆ ನೋಡಿ, ಅವರು 1,45,000 ರೂಪಾಯಿ ಆದ್ರೆ ಮತ್ತೆ ಅದರಲ್ಲಿ ಹೂಡಿಕೆ ಮಾಡ್ತಾರೆ. ಈ ಮೂಲಕ ಅವರು ಎವರೇಜಿಂಗ್ ಮಾಡ್ತಾ ಇರ್ತಾರೆ. ನೀವು ಕೂಡ ಅದೇ ತರ ಒಂದು ಗಾಬರಿಯಾಗಿ ಮಾರಾಟ ಮಾಡಬಾರದು, ಜಾಣತನದಿಂದ ಖರೀದಿ ಮಾಡಬೇಕು. ಅವಾಗ ಬಂಗಾರದಲ್ಲಿ ನಿಮಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ ವೀಕ್ಷಕರೇ. ಇನ್ನು ಲಾಂಗ್ ಟರ್ಮ್ ಅಲ್ಲಿ 2030 ಅಂದ್ರೆ ಮುಂದಿನ 2-3 ವರ್ಷ ನಾವು ಥಿಂಕ್ ಮಾಡಿದ್ರೆ ಬಂಗಾರದ ಬೆಲೆ 2 ಲಕ್ಷ ರೂಪಾಯಿನೂ ಕೂಡ ದಾಟಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಕೂಡ ಮತ್ತೆ 3 ಲಕ್ಷ ರೂಪಾಯಿನೂ ದಾಟುತ್ತೆ. ಅಂದ್ರೆ ಮುಂದಿನ 2030 ನಂತರ ಇನ್ನು 3-4 ವರ್ಷದಲ್ಲಿ ಬೆಳ್ಳಿ ಕೂಡ ಬೆಲೆ ಏರಿಕೆ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಬಂಗಾರ ಬೆಳ್ಳಿ ಯಾವತ್ತಿದ್ರೂ ಕೂಡ ಲಾಭ ಕೊಡುತ್ತೆ. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಈಗ ಯುದ್ಧ ಇರೋದ್ರಿಂದ ಮತ್ತೆ ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ, ಅನ್ಸರ್ಟನಿಟಿ ಇರೋದ್ರಿಂದ ಬಂಗಾರ ಬೆಳ್ಳಿ ಒಂದಿನ ಏರಿಕೆ ಒಂದಿನ ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ನೀವು ಯಾವಾಗ್ಲೂ ಕೂಡ ಆಭರಣ ಖರೀದಿ ಮಾಡಿ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ, 9.4% ಬೇರೆ ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿ ಆಭರಣವನ್ನ ರೆಡಿ ಮಾಡಿರ್ತಾರೆ. ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ, ಅಲ್ಲಿ ಅವರು ಮೋಸ ಹೋಗ್ತಾರೆ. ಅದರಲ್ಲಿ ಬಂಗಾರ ಎಷ್ಟು ಪರ್ಸೆಂಟ್ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಹೀಗಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಇನ್ನು ಹೂಡಿಕೆದಾರರು ಗಟ್ಟಿ ಬಂಗಾರ ತಗೊಳ್ಳಿ, 24 ಕ್ಯಾರೆಟ್. ಇದ್ರದ್ದು ಬೆಲೆ ಕೂಡ 1,310 ರೂಪಾಯಿ ಇಳಿಕೆ ಆಗಿದೆ. 1,50,930 ರೂಪಾಯಿ ಇದ್ದದ್ದು ಈಗ 1,49,620 ರೂಪಾಯಿ ಆಗಿದೆ 10 ಗ್ರಾಮ್ಗೆ. ಹೂಡಿಕೆದಾರರು ಇದರಲ್ಲಿ ಖರೀದಿ ಮಾಡಿದ್ರೆ ಮುಂದೆ ಬೆಲೆ 1,60,000 ರೂಪಾಯಿ ಆದ್ರೆ ನೀವು ಮಾರಾಟ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಬೆಲೆ ಇಳಿಕೆ ಆದ್ರೆ ನಷ್ಟ ಅಂತಾನು ಕೂಡ ಹೇಳ್ಬಹುದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಜರೂರ್ ಮಾಡಿ.